ಕಾಣಿಸ್ತಾರೆ, ನಾನೇ ಹುಡುಕಿ ಕೊಟ್ರೆ ಆತು ಅಂತ ಅವನು ಸ್ವಲ್ಪ ಹತ್ತ ನೋಡಿದ. ಸೂಜಿಯಲ್ಲಿ ಕಾಣಿಸ್ಲಿಲ್ಲ. ನಾವು ಕೇಳಿದ, ಅಜ್ಜಿ ಸಾಧಾರಣ ಎಲ್ಲಿ ಬಿದ್ದದ್ದು ಹೇಳ್ರಿ, ಹುಡುಕಿ ಕೊಡ್ತೀನಿ. ಆ ಮುದುಕಿ ಅಂದು ಒಳಗೆ ಅಡಿಗೆ ಮನೆ ಬಿದ್ದದಪ್ಪ. ಮತ್ತೆ ಅಡಿಗೆ ಮನೆ ಬಿದ್ದರು ಸೂಜಿ ಇಲ್ಲ ಹುಡುಕ್ಲಿಕ್ಕೆ ಹತ್ತಿದ್ರಿ. ಅಲ್ಲೇ ಒಳಗ ಕಾಟ್ಲಿದನ, ಇಲ್ಲಿ ಬೆಳಕತಿ, ಅದಕ್ಕೆ ಹುಡುಕ್ಲಿಕ್ಕೆ. ನಮ್ದು ಹಿಂಗಾಗಿ ಬರೀ ಸುಖ ಶಾಂತಿ ಸಮಾಧಾನ ಅನ್ನೋ ಸೂಜಿ ಕಳ್ಕೊಂಡಿರೋದು ಎಲ್ಲೋ ಕಡೆಗೆ, ಎಲ್ಲೋ ಒಂದ್ ಕಡೆಗೆ ಹುಡುಕ್ಲಿಕ್ಕೆ ಹತ್ತಿರೋದು ಎಲ್ಲೋ. ಮತ್ತೆ ಎಲ್ಲಿ ಕಳ್ಕೊಂಡಿವ್ರಿ? ಒಳಗ್ ಕಳ್ಕೊಂಡಿವಿ. ಅಂತಃಕರಣದೊಳಗೆ ಏನು ಒಂದು ದಿವ್ಯವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪದನು ನಮ್ಮ ಹೃದಯದಲ್ಲಿ ಯಾವ ಭಗವಂತಿದ್ದಾನೋ ಅಲ್ಲಿ ಸುಖದ ರಾಶಿ ಅದ. ಖರೇ ಸುಖ ಅಲ್ಲಿ ಅದ. ನಮ್ಮ ಹುಡುಕ್ಲಿಕ್ಕೆ ಹತ್ತೀವಿ ಅಲ್ಲೇ ಪ್ರಪಂಚದೊಳಗ ಹುಡುಕೋತನ ಬಂತು. ಇವತ್ತಿನ ತನಕ ಪ್ರಪಂಚದಾಗ ಒಬ್ಬರಿಗೂ ಸುಖ ಸಿಕ್ಕಿಲ್ಲ. ಮತ್ ನಾವು ಒಬ್ರಿಗೊಬ್ರು ಮಾತಾಡ್ಬೇಕಾದ್ರೆ ಅಂತೀವಲ್ರಿ, ಹಿಂದಿನ ಕಾಲದಾಗ ಪತ್ರ ಬರೀತಿದ್ದು, ನಿಂತಿಂಥವ್ರಿಗೆ ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿಂದ ಮೇಲೆ ನಿಮ್ಮ ಕ್ಷೇಮವನ್ನು ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು. ಇಷ್ಟು ಬರೋದು ಕೆಳಗೆ ಏನ್ ಬರಿತಿದ್ರು ಅಂದ್ರೆ, ಹೆಂಡತಿ ಮೈಯಲ್ಲಿ ಹುಷಾರಿಲ್ಲ, ನಮ್ದು ನೌಕರಿ ಹೋಗೈತಿ, ಹೊಲ್ದಾಗ ಏನ್ ಬೆಳೆದಿಲ್ಲ, ಮಗ ಮಾತು ಕೇಳಂಗಿಲ್ಲ, ಮಗಳಿಗಿನ್ನೂ ಎಲ್ಲೂ ಏನು ಇದು ಆಗಿಲ್ಲ, ಮೈ ಮೇಲೆ ಬಹಳ ದೊಡ್ಡ ಸಾಲ ಆಗ್ಯದ. ಮತ್ತಿಷ್ಟೆಲ್ಲ ಬರೆದು ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿನ ಮೇಲೆ. ಅದಕ್ಕೆ ಸುಮ್ಮನೆ ಇತ್ತ ಕಡೆ ಎಲ್ಲವೂ ದುಃಖಮಯ, ನಿಮ್ಮ ದುಃಖವನ್ನು ಮೇಲಿನ ಮೇಲೆ ತಿಳಿಸು. ಏನ್ ಸುಖ ಅದಂತ ನಾವು ದಡ್ಪಡ್ಸಕತ್ತೀವ್ರಿ ಪ್ರಪಂಚದಾಗ. ಏನ್ ಬಿಡ್ರಿ, ಒಬ್ರಿಗೊಬ್ರು ನಾವು ಭೇಟಿ ಆದ ಕೂಡಲೇ ಏನ್ರಿಪ್ಪ ಆರಾಮಿದ್ದೀರಿ ಏನ್ರಿ? ಹ್ಞೂ ಆರಾಮಿದ್ದೀವಿ. ನೀವ್ರಿ? ನಾವು ಆರಾಮಿದ್ದೀವಿ. ಅಂದ್ರೆ ನಮ್ ಸುಖ ಇದಕ್ಕೇನು, ಈ ಸುಖಕ್ಕೇನು ಆಗ್ತಿಲ್ಲ ಏನ್ರಿ? ಒಂದ್ ಕಡೆ ಹೇಳ್ತಾರೆ, ವಿವೇಕಿನಾಂತೂ ಸರ್ವಂ ದುಃಖಮೇವ ನತು ಅವಿವೇಕಿನಾಂ. ಯಾವ ವಿವೇಕಿ ಇದ್ದಾನೋ ಅವನು ಎಲ್ಲಾ ದುಃಖಮಯ. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಪುನಃ ಅಂತಕಾಲಂ ಮಹಾ ದುಃಖಂ ತಸ್ಮಾತ್ ಜಾಗ್ರಿ. ಜನ್ಮ ದುಃಖ, ತಾಯಿ ಹೊಟ್ಟೆ ಗರ್ಭದೊಳಗೆ 9 ತಿಂಗಳ ಕೂಸೇನು ಏರ್ ಕಂಡೀಷನ್ ರೂಮ್ನಾಗ ಮಲ್ಕೊಂಡಿರ್ತದೇನ್ರಿ? ತಲೆ ಕೆಳಗೆ ಮಾಡಿ ಒಳಗೆ ಒಂದು ಒದ್ದಾಡ್ತಿರ್ತದ. ಅಲ್ಲೇನ್ ಸುಖ ಅದ? ಅಲ್ಲೂ ದುಃಖನ. ಹುಟ್ಟಿ ಬಂತು, ಅದು ದುಃಖನ ಶುರು ಅದ. ಜನ್ಮ ದುಃಖಂ, ಜರಾ ದುಃಖಂ, ವಾರ್ಧಕ್ಯ. ಮುದುಕರಾದಿವಿ ಅಂದ್ರೆ ಹಲ್ಲು ಬಿದ್ದಿರ್ತಾವು, ಕಣ್ ಕಾಣಿಸಂಗಿಲ್ಲ, ಕಿವಿ ಕೇಳ್ಸಂಗಿಲ್ಲ, ಎದ್ ನಿಂದಲಿಕ್ಕೆ ಬರಂಗಿಲ್ಲ, ಕೂತ್ರು ಹೇಳಲಿಕ್ಕೆ ಬರಂಗಿಲ್ಲ, ಎದ್ರು ಕೂಡ್ಲಿಕ್ಕೆ ಬರಂಗಿಲ್ಲ. ಮನ್ಯಾಗ ಎಲ್ಲಾರು ಬೈತಿರ್ತಾರೆ. ಮುದುಕ ಪಾಪ ಚಡಪಡಿಸ್, ಅದು ದುಃಖ. ಅರ್ಥಾತ್ ಏನು ಅಂದ್ರೆ ಮರಣ ದುಃಖ. ಸಾಯ್ತಿರ್ತಾನ್ರಿ ಮುದುಕ. ಡಾಕ್ಟರ್ ಬಂದಿರ್ತಾರ, ಸೊಸಿ ಹೇಳ್ತಿರ್ತಾವ. ಡಾಕ್ಟರ್ ಅಂತಾನ, ಮೇಡಮ್ ಏನ್ ಕಾಳಜಿ ಮಾಡ್ಬೇಡ್ರಿ, ಒಂದ್ 4 ಇಂಜೆಕ್ಷನ್ ಕೊಟ್ಟೆ ಆರಾಮಾಗ್ತಾರ. ಅದಕ್ಕೆ ನಾನು ಅಳ್ಲಿಕ್ಕೆ ಹತ್ತೀನಿ ಅಂತ ಆಕಿ ಮುದುಕ ಯಾಕೆ ಸಾಯ್ವಲ್ ತಿನ್ನು ಅಂತ ಅಳ್ಲಿಕ್ಕೆ ಹತ್ತೀನಿ. ಹಿಂಗ್ ಪರಿಸ್ಥಿತಿ ನಮ್ದು. ಕೂಸಿನ ಅಳಿಸ್ಬೇಡ್ರಿ, ನಮ್ಕಿಂತಲೂ ಜೋರ್ ಅಳ್ತಾವ, ಮೈಕಿನ್ಕಿಂತಲೂ. ಒಟ್ಟಿನ ಮೇಲೆ ಏನಪ್ಪಾ ಅಂದ್ರ ಸಮರ್ಥರು ಬರೀತಾರೆ, ಸುಖ ಪಾಹತ ಜವಾ ಎವಡೆ आणि ದುಃಖ ಪರ್ವತ ಎವಡೆ. ಸುಖ ನೋಡಿದ್ರೆ ಒಂದು ಗೋಧಿ ಕಾಳಿನಷ್ಟು, ದುಃಖ ನೋಡಿದ್ರೆ ಗುಡ್ಡದಷ್ಟು. ಆದ್ರೂ ಅದ್ರೊಳಗೆ ಗುದ್ದಾಡ್ತಿರ್ತೀವಿ, ಮತ್ ಅನ್ಕೋತಿರ್ತೀವಲ್ಲ, ಏನಿಲ್ರಿ
ಒಂದೆರಡು ಹೆಣ್ಮಕ್ಳು ಮದ್ವೆ ಮಾಡಿ ಒಂದೆರಡು ಹುಡುಗರಿಗೆ ನೌಕರಿ ಹೆಚ್ಚಿದೀವಿ ನಾವು ಆರಾಮಾದ್ವಿ ಅಂತ. ಹಂಗೆ ಆದವ್ರನ್ನ ಕೇಳ್ಕೊಂಬರ್ರಿ, ಆರಾಮಾಗಿರಿ ಏನಪ್ಪ. ಅವ್ರಂತಾರೆ ಎಲ್ಲಿದ್ರಿ ಮುಂಚೆ ಆರಾಮಿದ್ವಿ ನಾವು, ಎರಡೂ ಗಂಡ್ಮಕ್ಳು ಏನದ ಅಮೇರಿಕಕ್ಕೆ ಹೋಗ್ಬಿಟ್ರು, ಎರಡೂ ಹೆಣ್ಮಕ್ಳು ಎಲ್ಲೆಲ್ಲೋ ದಿಲ್ಲಿ ಬಾಂಬೆ ಇದ್ದಾರೆ. ಮುದುಕಿ ಇಬ್ಬರ ಮನ್ಯಾಗ ಕೋತಂಬರಿ ಶಿವುಡ್ ತಂದು ಕೊಡೋರು ದಿಕ್ಕಿಲ್ಲ. ಮಗನ ಮನೆ ಹುಡುಗನ ಕಾಲದ ಒಂದೆರಡು ಕೋತಂಬರಿ ಶಿವುಡ್ ತಂದು ಕೊಡು ಅನ್ಬೇಕು. ಅಷ್ಟ್ರಾಗ ಮಕ್ಕಳು ಫೋನ್ ಬರ್ತಾರೆ, ಅಮ್ಮ ಅಪ್ಪ ಇಲ್ಲೇ ಬರ್ರಿ ಡೆಲಿವರಿ ಅದ ಮನ್ಯಾಗ. ಇವು ಮುದುಕಿ ಎಷ್ಟು ಖುಷಿ ರೀ, ನಾವು ಅಮೇರಿಕಾಕ್ಕೆ ಹೊಂಟಿ ಹೋಗ್ತಾವ. ಆಮೇಲೆ ಅವ್ರದ್ದು ಸ್ವಲ್ಪ ದಿವಸ ಆದ ಕೂಡಲೇ ಬಾಣಂತನ ಆದ ಕೂಡಲೇ ಅವ್ರದ್ದು ಎಲ್ಲಿ ಬಾಣಂತನ ಅಲ್ಲಿ ಬಾಣಿಲ್ಲ ಅಂತಿಲ್ಲ. ಆಫೀಸ್ ಹೋಗಿ ಸುಳ್ಳು ಮಾಡ್ತಾರೆ ಗಂಡ ಹೆಂಡತಿ. ಮುದುಕಿ ಏನದ ಅಲ್ಲಿ ಜನರ ಪರಿಚಯ ಇಲ್ಲ, ಭಾಷಾ ಬರಂಗಿಲ್ಲ, ಯಾರು ಮಾತಾಡ್ಸಂಗಿಲ್ಲ. ಇವು ಖೋಲ್ ಪಿಶಾಚ್ ಅಡ್ಡಾಡ್ಕೋತ ಇರ್ತಾವ. ಈ ಸುಖಾನ ಮತ್ತೇನ್ ಮಾಡ್ಬೇಕ್ರಿ? ಪ್ರಪಂಚದೊಳಗೆ ನಾವು ಬೇಕಾದಷ್ಟು ಕಷ್ಟಪಡ್ಲಿ, ದಡಪಡಿಸ್ಲಿ, ನಾವು ಬೇಕಾದಷ್ಟು ಕೋಟಿಗಟ್ಟಲೆ ದುಡ್ಡು ಗಳಿಸ್ಲಿ, ಬೇಕಾದಷ್ಟು ದೊಡ್ಡ ಪಂಡಿತರಾಗಲಿ, ವಿದ್ವಾಂಸರಾಗಲಿ, ಪ್ರಸಿದ್ಧ ಆಗಲಿ, ಅಧಿಕಾರಿ ಆಗಲಿ, ನಾವೇನ್ ಚೀಫ್ ಮಿನಿಸ್ಟರ್ ಆದ್ರೂ ಮನಸ್ಸಿಗೆ ಸಮಾಧಾನ ಆಗ್ಲಿಕ್ಕೆ ಶಕ್ಯ. ಮತ್ತೇನ್ ಮಾಡ್ಬೇಕ್ರಿ? ಇದಕ್ಕೆ ಒಂದು ಉಪಾಯ ಅದ. ನಾವೇನ್ ಮಾಡ್ಬೇಕು? ಸದ್ಗುರುಗಳಿಗೆ ಶರಣ ಹೋಗ್ಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ ಮಾನವ ಜನ್ಮ ದೊಡ್ಡದು, ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು. ಇದು ನಾವು ವ್ಯರ್ಥ ಹಾನಿ ಮಾಡ್ಕೋಬಾರ್ದು. ಆಯುಷ್ಯ ಎಲ್ಲ ಬರೀ ಪ್ರಪಂಚದಾಗ ಹಾಕಿದ್ವಿ, ಏನ್ ಗಳಿಸಿದ್ವಿ? ಪ್ರಪಂಚದಾಗಿನ ಸುಖ ಅಂದ್ರೆ ಎಂಥ ಸುಖ ಅಂದ್ರ ಮಹಾರಾಜ ಹೇಳ್ತಿದ್ರು, ಯಾರ್ದಾರ ಮನೆ ದನ ಕರ ಇರ್ತವ, ಎಮ್ಮೆ ಆಕಳ, ಅಲ್ಲೇ ತಳದಂದಕ್ಕೆ ಅವ್ನ ಮೂಲ್ಯಾಗ ಒಂದು ಸಗಣಿ ಬಿದ್ದಿತ್ತು, ನಮ್ದಷ್ಟ ಲಕ್ಷ್ಯ ಇದ್ದಿದ್ದಿಲ್ಲ. ಮುಂದೆ ತಿಂಗಳೊಪ್ಪ ತಾಳ್ಕೂಡ ಬುಚ್ಚು ಹುಳ ಆಗ್ತಾವ ನೋಡ್ರಿ, ಬಿಳಿ ಹುಳ ಆಗ್ತಾವ ಸಗಣಿಯಾಗಿ. ಅವ ಯಜಮಾನ ಒಂದ್ ದಿವ್ಸ ನೋಡಿದ, ಪಾಪ ಅವಕ್ ಸಗಣಿಯಾಗಿ ಎಷ್ಟು ತ್ರಾಸ ಆಗ್ತಿದ್ದಿತ್ತು ಅಂತ ತಿಳ್ಕೊಂಡು ಅವೇನ್ ಮಾಡಿದ, ಹೆಂಡತಿ ಹೇಳಿದ ಚಲೋ ಶಿರಾ ಮಾಡು ಅಂದ. ಅದು ತುಪ್ಪ ಗಿಪ್ಪ ಹಾಕಿ ಶಿರಾ ಮಾಡಿದ್ಲು. ನೀವೇನ್ ಮಾಡಿದ, ಕಾಗದ್ಲೆ ಆ ಹುಳ ಎಲ್ಲ ಹಿಡಿದು ಆ ಶಿರಾದಾಗ ಹಾಕಿದ. ಏನಾಗ್ತಾವ? ಶಟದಾಗ ಬೀಳ್ತಾವ. ಅವಕ್ಕೆ ಸಗಣ್ಯಾಗ ಸುಖ. ಹಂಗ ನಮ್ಮ ಪ್ರಪಂಚದಾಗ ಸುಖ. ಸಾಧು ಸತ್ಪುರುಷರು ಹೇಳಿ ನಮ್ಮನ್ನು ಎತ್ತೆತ್ತಿ ಸತ್ಸಂಗ ಅರ್ಥಾತ್ ಏನು ಇಂಥ ಕಾರ್ಯಕ್ರಮಗಳು, ಇಂಥ ಉತ್ಸವಗಳು ಅನ್ನುವಂಥ ಶಿರಾದಾಗ ಹಾಕಿದ ಕೂಡಲೇ ಸಡಪಡಿಸ್ಲಿಕ್ಕೆ ಹತ್ತೀವಿ. ಯಾವಾಗ ಮನೆಗೆ ಹೋದಿವೋ, ಯಾವಾಗ ಟಿವಿ ಮುಂದೆ ಕೂತೀವಿ. ಹೆಬ್ಬಳ್ಳಿಗೆ ಬರ್ತಾರೆ 12 ಗಂಟೆಗೆ ಬರೋಬ್ಬರಿ ನೈವೇದ್ಯ ಟೈಮ್ ಬಂದು ಬಡ ನಿಂದಿರ್ತಾರೆ ಹಿಂಗು ಕೈ ಮುಕ್ಕೊಂಡು. ಆಮೇಲೆ ಮೊದ್ಲೇ ಪಂಕ್ತಿಗೆ ನಾವು ಊಟಕ್ಕೆ ಕೂತಾವ್ರೆ ಕೈ ತೊಳ್ಕೊಂಡು ಬಡ ಬಸ್ ಹಿಡಿದು ಅಥವಾ ಗಾಡ್ಯಾಗ ಕೂತ್ಕೊಂಡು ಮನೆಗೆ ಹೋಗಿ ಹುಷಪ್ಪ ಅಂತ ಟಿವಿ ಮುಂದೆ ಕೂತರು ಅಂದ್ರೆ ಮುಗೀತು. ಅದ್ರೊಳಗ ಸುಖ. ಮತ್ತೆ ಏನ್ ಮಾಡ್ಬೇಕ್ರಿ? ಭಗವಂತನ ನಾಮಸ್ಮರಣೆ ಮಾಡ್ಬೇಕು, ಭಗವಂತನ ಭಜನೆ ಮಾಡ್ಬೇಕು. ಆ ಭಗವಂತನ ಸುಖ ಕೊಟ್ರೆ ಕೊಡ್ಬೇಕು, ಭಗವಂತನಿಂದನ ಸುಖ ಆಗ್ಬೇಕು. ಸತ್ಸಂಗ ಮಾಡ್ಬೇಕು, ಸಾಧು ಸತ್ಪುರುಷರ ಸಹವಾಸ ಮಾಡ್ಬೇಕು. ಯಾಕೆಂದ್ರೆ ಬ್ರಹ್ಮಾನಂದ ಮಹಾರಾಜರ ಶಿಷ್ಯರು ಒಂದ್ ಕಡೆ ಬರೆದಿಟ್ಟಾರೆ, ಆಯುಷ್ಯದ್ದು ಭರವಸೆ ಇಲ್ಲ, ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವಿವೇಕ, ವೈರಾಗ್ಯ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡಲೇ ದೊರೆಯುತ್ತವೆ.
ಸಾಧು ಸಂಗತಿ ಮಹಿಮಾ ಅಗಾಧವದೆ. ಸಾಧುಗಳಲ್ಲಿ ಸದೋದಿತ ಭಗವತ್ ಚರ್ಚಾ, ಭಗವದ್ ಗುಣಾನುವರ್ಣನ, ರಾಮನಾಮಸ್ಮರಣ ಅಹೋರಾತ್ರ ನಡೆದಿರುತ್ತದೆ. ಅಲ್ಲಿ ವಾಸ ಮಾಡಿದರೆ ಅದನ್ನೆಲ್ಲ ಕೇಳಿ ಕೇಳಿ ಭಗವಂತನಲ್ಲಿ ತದಾಕಾರ ವೃತ್ತಿಯಾಗುತ್ತದೆ. ನಾವು ಸತ್ಸಂಗ ಮಾಡಬೇಕು. ಭಗವಂತಂದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ರೆ, ಪುರಾಣ ಇರಲಿ, ಕೀರ್ತನೆ ಇರಲಿ, ಭಜನೆ ಇರಲಿ, ಜಾತ್ರೆ ಇರಲಿ, ಉತ್ಸವ ಇರಲಿ, ನಮ್ಮ ಪ್ರಪಂಚದ್ದು ಕೆಲಸ ಬಗಸಿ ಒಂದು ಸ್ವಲ್ಪ ಬಾಜುಕ್ ಒಗೆದ್ರು ನಾವು ಬಂದು ಭಾಗವಹಿಸ್ಬೇಕು. ನಾವು ಇಲ್ಲಿ ಬಂದಿದ್ವಿ, ಇಲ್ಲಿದೆಲ್ಲ ಒಂದು ರಮ್ಯ ಅದಕ್ಕೂ ಮುಂಚೆ ಬಂದಿದ್ವಿ. ಆದ್ರೆ ನಮ್ಗೆ ಅವತ್ತು ಯಾಕೋ ಬಹಳ ಮನಸ್ಸಿಗೆ ಪ್ರಸನ್ನತ ಅನಿಸ್ತು. ಅವಾಗ ಇಬ್ರು ಮಾತಾಡ್ಕೂತ ಕೂತಾಗ ಸಹಜ ಅನಿಸ್ತು ನಮ್ಗೆ. ಇಲ್ಲಿ ಒಂದು ದಿವಸ ಅನೇಕ ಭಕ್ತರ ಒಂದು ಸಮೂಹದಲ್ಲೇ ನಾವು ಏನಾದರೂ ಒಂದು ಸ್ವಲ್ಪ ಆಧ್ಯಾತ್ಮಿಕ ವಿಚಾರಗಳನ್ನ, ಸಾಧನೆಯನ್ನ ಮಾಡಬೇಕು ಅನಿಸಿದಾಗ ಅವ್ರಿಗೂ ಬಹಳ ಸಂತೋಷ ಆಯ್ತು. ಅವ್ರ ತಂದೆಯವರು ನಮ್ಮ ಮೇಲೆ ಬಹಳ ಪ್ರೀತಿ ಇತ್ತು. ಮೊದಲಿನಿಂದಲೂ ಅರ್ಥಾತ್ ಏನು ಅಂದ್ರೆ ಆ ಒಂದು ದೀಕ್ಷಿತ ಮಂಟಂದವ್ರದು ಚಿದಂಬರ ಮಹಾಸ್ವಾಮಿಗಳಿಂದಲೂ ನಮಗೆ ಮೊದಲಿನಿಂದಲೂ ಬಹಳ ಮನಸ್ಸಿ. ಅರ್ಥಾತ್ ಏನು ಅಂದ್ರೆ ಅವ್ರ ಜೊತೆ ಅವ್ರ ವಿಷಯದಲ್ಲಿ ಭಕ್ತಿ. ಹೆಬ್ಬಳ್ಳಿ ಒಳಗೂ ಚಿದಂಬರ ಮಹಾಸ್ವಾಮಿಗಳ ಒಂದು ಮಂದಿರ ಕಟ್ಟಿಸಿ ಅಲ್ಲಿಯೂ ಸ್ವತಃ ಚಿದಂಬರ ಮಹಾಸ್ವಾಮಿಗಳ ಬಂದು ಶಿವಲಿಂಗ ಸ್ಥಾಪನಾ ಮಾಡಿ ಹೋಗ್ಯಾರ ಹೆಬ್ಬಳ್ಳಿ. ಅದನ್ನ ಸಣ್ಣ ಗುಡಿ ಇತ್ತದ ಒಂದು ದೊಡ್ಡ ಪಡದ ಕಲ್ಲಿಂದ, ಬದಾಮಿ ಕಲ್ಲಿನಿಂದ ಗುಡಿ ಕಟ್ಟಿಸಿದ್ವಿ. ನಾವು ಪ್ರತಿ ವರ್ಷ ಅಲ್ಲಿ ಉತ್ಸವ ಮಾಡ್ತೀವಿ, ಪ್ರತಿನಿತ್ಯ ಪೂಜಾ ನಡೀತದೆ. ಯಾವುದಾದ್ರೂ ಚಿದಂಬರ ದಿಂಡಿ ಬಂದು ಅಂದ್ರೆ ಅಲ್ಲಿ ಭಜನೆ ಆಗ್ತದೆ. ನಾನು ಬಹಳ ಸಣ್ಣ ಇದ್ದಾಗ ಮೊದಲೇ ಸಲ ಉಜ್ಜಯಿನಿಗೆ ಹೋಗಿ ಬಂದ ಬಳಕ ಯಾದವಾಡದಲ್ಲಿ ಇರ್ತಿದ್ವಿ. ಸಹಜವಾಗಿ ನಮ್ಮ ಮನಸ್ಸಿನಾಗ ಬಂತು, ಚಿದಂಬರ ಮಹಾಸ್ವಾಮಿಗಳ ಸಾನ್ನಿಧ್ಯದ ಸನ್ನಿಧಾನದಲ್ಲಿ ಒಂದು 10 ದಿವಸ ಜಪ ಮಾಡಬೇಕು ಮನುಷ್ಯ. ನಾನು ಮುರುಗೋಡಕ್ಕೆ ಬಂದಿದ್ದೆ. ನಮ್ಮ ಅನಿಸಿ ಮಟ್ಟಿಗೆ ಅದು 70ನೇ ಇಸ್ವಿಯಲ್ಲಿ ಇರೋದು. ಅಲ್ಲಿ ಬಂದು ಅಲ್ಲಿ ಕೊನೆಗೆ ಒಂದು ಖೋಲಿ ಒಳಗ ಇಡೀ ದಿವಸ ಜಪ ಮಾಡ್ತಿದ್ದೆ. 30,000 ಜಪ ಮಾಡ್ತಿದ್ದೆ. ದಿವಸಕ್ಕೆ ಒಂದು ವಾಟಗ ಹಾಲು ಕುಡಿತಿದ್ದೆ. ಊಟ ಗೀಟ ಏನು ಮಾಡ್ತಿದ್ದಿಲ್ಲ. ಮುಂಜಾನಾಗ ಮುಂಜಾನೆ 9ಕ್ಕೆ ರಾತ್ರಿ 9ಕ್ಕೆ ಸಣ್ಣ ವಾಟಗ, ಅಲ್ಲಿ ಒಂದು ವಾಟಗ ಹಾಲು ಕುಡಿದ್ವಿ. 10 ದಿವಸ ಅಲ್ಲಿ ಜಪ ಮಾಡಿದ್ವಿ. ಅವಾಗ ಸಹಜವಾಗಿ ನಮಗೆ ಒಂದು ದಿವಸ ಕಡಿಮೆ ದಿವಸ ಅನ್ನಿಸ್ತೇನು ಅಂದ್ರೆ ಇಲ್ಲಿ ಇನ್ನು ಸಾಕಿಲ್ಲ, ಅಲ್ಲಿ ಭಜನೆ ನಡೆದದ, ಆ ಭಜನೆ ಒಳಗೆ ಕೂಡು, ನಿನ್ನ ಸಾಧನೆ ನಮಗೆ ಬಹಳ ಮನಸ್ಸಿಗೆ ಸಂತೋಷ ಆಗಿದೆ, ನಮಗೂ ಮನಸ್ಸಿಗೆ ಸಮಾಧಾನ. ಆದ್ದರಿಂದ ಚಿದಂಬರ ಮಹಾಸ್ವಾಮಿಗಳ ಬಗ್ಗೆ ನಮ್ಮ ಕುಟುಂಬದಲ್ಲಿ ನಮಗೇನದ ಬಹಳಷ್ಟು ಅವ್ರ ಬಗ್ಗೆ ಭಕ್ತಿ ಭಾವ ಅದ. ನಮ್ಮ ತಂದೆಯವರಿಗೂ ಅವ್ರ ಬಗ್ಗೆ ಬಹಳ ಭಕ್ತಿ ಇತ್ತು. ಚಿದಂಬರ ಮಹಾತ್ಮ್ಯವನ್ನು ಅವ್ರಿಗೆ ಮ್ಯಾಲಿನ ಮ್ಯಾಲೆ ಎಲ್ಲೆಲ್ಲಾದ್ರೂ ಹೇಳ್ತೀವಿ. ಹೊಸಪೇಟೆ ಒಳಗ ಕಟ್ಟ ನಂಜಪ್ಪ ಶ್ರೇಷ್ಠಿ ಛತ್ರದಲ್ಲಿ ಅವರು 20 ದಿವಸಗಟ್ಟಲೆ ಚಿದಂಬರ ಮಹಾತ್ಮೆ ಹೇಳಿದ್ರು. ಆಮೇಲೆ ನಾನು 20 ದಿವಸ ಅಲ್ಲಿ ಮಹಾರಾಜ ಚರಿತ್ರೆ ಹೇಳಿದ್ದೆ. ಅವ್ರು ಅನೇಕ ಕಡೆಗೆ ಚಿದಂಬರ ಮಹಾತ್ಮ್ಯವನ್ನ ಚರಿತ್ರೆಯನ್ನು ಹೇಳ್ತಿದ್ರು. ಚಿದಂಬರೇಶ್ವರ ಬಗ್ಗೆ ನಮ್ಮ ಕುಟುಂಬದಲ್ಲಿನೂ ಬಹಳಷ್ಟು ತಾಯಿಗೆ, ತಂದೆ ತಾಯಿ, ನಮ್ಮ ಅಣ್ಣತಮ್ಮಂದರಿಗೆ, ತಂಗಿಯಂದರಿಗೆ ಎಲ್ಲರಿಗೂ ಬಹಳ ಭಕ್ತಿ. ಆ ಚಿದಂಬರ ಮಹಾಸ್ವಾಮಿಗಳಲ್ಲಿ ಯಾವಾಗಲೂ ನಮ್ಮ ಮೇಲೆ ಅನುಗ್ರಹ ಅದ. ಅದಕ್ಕೆ ಅನುಸಾರವಾಗಿ ಅವ್ರ ತಂದೆಯವರು ನಮ್ಮ ಬಗ್ಗೆ ಬಹಳ ಪ್ರೀತಿ, ಬಹಳ ಪ್ರೇಮ, ವಾತ್ಸಲ್ಯ. ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯರಾಗಿರೋ ಪ್ರಸನ್ನ ದೀಕ್ಷಿತರಿಗೂ ನಮ್ಮ ಬಗ್ಗೆ ಬಹಳಷ್ಟು ಒಂದು ಪ್ರೇಮದ ಆತ್ಮೀಯತ ಅದ ಒಂದು ಧನ್ಯತಾರೆ. ನಾವು ಯಾರಾದರೂ ಒಬ್ಬ ಸತ್ಪುರುಷರ ಪ್ರೇಮಕ್ಕೆ ಪಾತ್ರ ಆಗ್ಬೇಕು. ನಮ್ಮ ಲಕ್ಷಗಟ್ಟಲೆ ಹೋಗ್ಲಿ, ಲಕ್ಷಗಟ್ಟಲೆ ಬರ್ಲಿ, ಅದೇನು ದೊಡ್ಡ ಮಹತ್ವದ ವಿಷಯ ಅಲ್ಲ. ಒಬ್ಬ ಸತ್ಪುರುಷರ ಅನುಗ್ರಹ ಆಯ್ದ್ರೆ ಅದರಷ್ಟು ದೊಡ್ಡ ವಿಷಯ. ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಗುರುಕೃಪಾ ಹಿ. ಆ ಗುರುಕೃಪಾನೇ ನಿಜವಾಗಿಯೂ ನಮ್ಮ ಜೀವನದಲ್ಲಿ ನಮಗೆ ಸುಖ, ಶಾಂತಿ, ಸಮಾಧಾನ. ಚಿತ್ತ ಬಲಂ ವಿತ್ತ ಬಲಂ
ದುಡ್ಡಿನ ಬಲ, ಜ್ಞಾನದ ಬಲ, ದೇಹ ಬಲಂ ಗೇಹ ಬಲಂ, ದೇಹದ ಬಲ, ಕುಟುಂಬದ ಬಲ, ಸರ್ವ ಬಲಂ ನಿಷ್ಫಲಂ. ಇವ್ಯಾವೂ ನಮಗೆ ಸಮಾಧಾನ ಕೊಡುವಂಥವಲ್ಲ. ಇವೆಲ್ಲ ಅಷ್ಟ್ರ ಪೂರ್ತೆ ಕರೆಯು. ಪ್ರಪಂಚ ಹೆಂಗದ ಅಂದ್ರೆ ಇದು ನಿರಂತರವಾಗಿ ಬದಲಾಗ್ತಾ ಇದೆ. ಇವತ್ತಿದ್ದ ಪರಿಸ್ಥಿತಿ ನಾಳೆ ಇರಂಗಿಲ್ಲ. ಆಯುಷ್ಯದ್ದು ಭರವಸೆ ಇಲ್ಲ. ಯಾವಾಗ ಹೋಗ್ತೀವೋ ಹೇಳಿ ಬರಂಗಿಲ್ರಿ. ಆದ್ರೆ ನಮ್ದು ಅಜ್ಞಾನ ಎಷ್ಟದ ಅಂದ್ರೆ ನಾವು ನೋಡ್ತೀವಿ, ಎಷ್ಟೋ ಮಂದಿ ತೀರ್ಕೊಂಡಾಗ ನಾವು ಸ್ಮಶಾನಕ್ಕೆ ಹೋಗ್ತೀವಿ, ಅಲ್ಲೆಲ್ಲ ಅವ್ರು ಸಂಸ್ಕಾರ ಮಾಡ್ತೀವಿ, ಬರ್ತೀವಿ. ನಾವು ಬಹಳ ಸಲ ಏನದ ಹಿಂಗೆ ಹೋಗಿವಿ ಸ್ಮಶಾನಕ್ಕೆ, 100 ಸಲ ಹೋಗಿವಿ. ನಾವು ಅಲ್ಲಿ ನೋಡ್ತೀವಿ, ಅಲ್ಲಿ ಕೂತ್ಕೊಂಡು ನಿಂದ LIC ಎಲ್ಲಿಗೆ ಬಂತು, ನಿಂದ LIC ಎಲ್ಲಿಗೆ ಬಂತು ಅಂತಿರ್ತಾರೆ. ನಿನ್ನ ಇನ್ಶೂರೆನ್ಸ್ ಎಲ್ಲಿಗೆ ಬಂತು, ನಿನ್ನ ಇನ್ಶೂರೆನ್ಸ್. ನಮ್ದು ನಾಳೆ ಇನ್ಶೂರೆನ್ಸ್ ಅಲ್ಲೇ ಅದ ಕಡಿಕ. ಈ ಇನ್ಶೂರೆನ್ಸ್ ತಗೊಂಡು ಏನ್ ಮಾಡ್ಬೇಕಾಗಿತ್ತು ನಾವು? ನಮ್ಗೆ ತಲೆಯಾಗ ಬರಂಗೇ ಇಲ್ರಿ ಅದು. ಅದಕ್ಕೆ ಮುಖ್ಯ ಕಾರಣ ಏನಾಗಿದೆ ಅಂದ್ರೆ ಇವತ್ತು ನಮ್ದೇನು ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಈ ವೈಜ್ಞಾನಿಕ ಸಂಸ್ಕೃತಿ ಅದನೋ, ಇದು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನುಚ್ಚು ನೂರು ಮಾಡಿಬಿಟ್ಟು, ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬ ಮುರಿದ್ಬಿಟ್ಟು. ನಮ್ಮ ಭಾರತೀಯ ಸಂಸ್ಕೃತಿ ಬೆನ್ನೆಲುಬು ಏನು ಅಂದ್ರೆ ಶ್ರದ್ಧಾ. ನಮ್ಮಲ್ಲಿ ಶ್ರದ್ಧಾನ ಉಳಿದಿಲ್ಲ. ದೇವರಲ್ಲಿಲ್ಲ, ಧರ್ಮದಲ್ಲಿಲ್ಲ, ನಾಮಸ್ಮರಣೆಯಲ್ಲಿ ಇಲ್ಲ, ಸದ್ಗುರುಗಳಲ್ಲಿ ಶ್ರದ್ಧಾ ಇಲ್ಲ. ಬರೇ ಒಂದ್ರೊಳಗೆ ನಮ್ದೆಲ್ಲ ಶ್ರದ್ಧಾ ಅದ ನೋಡ್ರಿ. ಎದ್ರೊಳಗೆ ಅಂದ್ರೆ ದುಡ್ಡಿನೊಳಗೆ. ದುಡ್ಡಿದ್ದು ನಾನು ಸುಖಿ ಆಗ್ತೀನಿ ಅನ್ನೋ ಭ್ರಮ ಆಗಿಬಿಟ್ಟದ್ ನಾವು. ದುಡ್ಡಿನಂತ ದುಃಖ ಕೊಡೋ ವಸ್ತು ಇನ್ನೊಂದು ಯಾವುದೂ ಇಲ್ಲ. ಆದ್ರಿಂದ ನಾವು ನಿಜವಾಗಿಯೂ ನಮಗೆ ಇವತ್ತು ಇಷ್ಟೊಂದು ಎಲ್ಲರೂ ನಿಮ್ಮ ಅವರ ಒಂದು ಪ್ರೇಮದ ಅವರ ಅನುಗ್ರಹ, ಅವರ ಪ್ರೇಮ, ಅವರ ಇದರಿಂದಾಗಿ ನೀವೆಲ್ಲರೂ ಇಷ್ಟೊಂದು ಜನ ಇಲ್ಲಿ ಸೇರಿರೋದು ನೋಡಿ ನಮ್ಗೆ ಬಹಳ ಸಂತೋಷ ಆಯಿತು. ಮುಖ್ಯವಾಗಿ ನಾಳೆ ಕೆಲವು ಕಾರ್ಯಕ್ರಮಗಳವ. ಬೆಳಗಿನಿಂದ ಸಾಯಂಕಾಲದವರೆಗೂ ಕಾರ್ಯಕ್ರಮಗಳ ಪಟ್ಟಿ ಹಚ್ಚಿರ್ತಾರೆ. ಬೆಳಗ್ಗೆ ಕಾಕಡಾರ್ತಿ ಆಗ್ತದೆ, ಭಜನೆ ಆಗ್ತದೆ, ಆಮೇಲೆ ಅವೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ ನಿಮಗೆ. ಈ ರೀತಿಯಾಗಿ ನಾಳೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಸಹಿತ ಎಲ್ಲರೂ ಅವಶ್ಯವಾಗಿ ಬಂದು ಭಾಗವಹಿಸಿ. ಹೆಂಗಾದರೂ ರವಿವಾರದ, ಆದ್ದರಿಂದ ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ನಾವು ಅರ್ಥಾತ್ ಏನು ಅಂದ್ರೆ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಆ ಚಿದಂಬರ ಮಹಾಸ್ವಾಮಿಗಳ ಹಾಗೂ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಮಾರುತಿರಾಯನ ಅರ್ಥಾತ್ ಏನು ಅಂದ್ರೆ ಪರಮಾತ್ಮನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರ ಆಗಬೇಕು. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದೆ. ಇವತ್ತು ನಿಜವಾಗಿಯೂ ನಮಗೆ ಈ ವಾತಾವರಣದಲ್ಲಿ ನೀವು ಇಷ್ಟೊಂದು ಜನರು ಇಷ್ಟೋ ತನಕ ಶಾಂತವಾಗಿ ಕೂತು ಕೇಳಿದ್ದಕ್ಕೆ ನಮಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಆ ಸದ್ಗುರುಗಳು ಚಿದಂಬರ ಮಹಾಸ್ವಾಮಿಗಳು ನಮ್ಮನ್ನೆಲ್ಲರನ್ನು ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಮತ್ತೊಂದು ಸಲ ನಾನು ಪ್ರಾರ್ಥನೆ ಮಾಡ್ತಾ, ಸದ್ಗುರುನಾಥ ಮಹಾರಾಜ್ ಕಿ ಜೈ.